ನಾವು ಹೌ ಡು ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ ರಿಯಾಕ್ಟ್ ಆಗುತ್ತೆ ಅನ್ನೋದನ್ನು ನೋಡೋಣ. ಓಕೆನಾ? ಸೊ ನಾವು ಇದಕ್ಕೆ ಮುಂಚೆ ನಾವು ಆಲ್ರೆಡಿ ನಮಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂದರೆ ಏನು ಅಂತ ನಾವು ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ನಮಗೆ ಗೊತ್ತು ಅಲ್ವಾ? ನಾವು 9th 8th ಓದಿದ್ದೀವಿ ವಾಟ್ ಈಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ. ಓಕೆ, ಆ್ಯಂಡ್ ನೋಬಲ್ ಗ್ಯಾಸಸ್ ಈ ನೋಬಲ್ ಗ್ಯಾಸಸ್ಗೆ ಕಂಪ್ಲೀಟ್ಲಿ ಫಿಲ್ಡ್ ಎಲೆಕ್ಟ್ರಾನ್ಸ್ ಇರುತ್ತೆ. ಓಕೆನಾ? ಕಂಪ್ಲೀಟ್ಲಿ ಫಿಲ್ಡ್ ವೇಲೆನ್ಸ್ ಶೆಲ್ಸ್ ಅನ್ನೋದು ಇರುತ್ತೆ. ಓಕೆ, ಇದೆ ಕಂಪ್ಲೀಟ್ ಆಗಿ ಆ ವೇಲೆನ್ಸ್ ಶೆಲ್ ಅನ್ನೋದು ಕಂಪ್ಲೀಟ್ ಆಗಿ ಇರುತ್ತೆ. ಓಕೆ, ಕಂಪ್ಲೀಟ್ಲಿ ಫಿಲ್ಡ್ ವೇಲೆನ್ಸ್ ಶೆಲ್. ಓಕೆ, ಸೊ ಇದು ಕಂಪ್ಲೀಟ್ಲಿ ಫಿಲ್ ಆಗಿರೋದ್ರಿಂದ ವೇಲೆನ್ಸ್ ಶೆಲ್ಸು ಇದು ಸ್ವಲ್ಪ ಮಟ್ಟಿಗೆ ನಮಗೆ ಏನು ಕೆಮಿಕಲ್ ಆಕ್ಟಿವಿಟಿನ ತೋರಿಸುತ್ತೆ. ಓಕೆ, ಕೆಮಿಕಲ್ ಆಕ್ಟಿವಿಟಿನ ತೋರಿಸುತ್ತೆ. ಓಕೆ, ಕೆಮಿಕಲ್ ಆಕ್ಟಿವಿಟಿನ ತೋರಿಸುತ್ತೆ. ನೋಬಲ್ ಗ್ಯಾಸಸ್ಸು ಕಂಪ್ಲೀಟ್ಲಿ ಫಿಲ್ಡ್ ವೇಲೆನ್ಸ್ ಶೆಲ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಮಗೆ ಕೆಮಿಕಲ್ ಆಕ್ಟಿವಿಟಿ ಅನ್ನೋದು ಸ್ವಲ್ಪ ಮಟ್ಟಿಗೆ ತೋರಿಸುತ್ತೆ. ಓಕೆನಾ? ಸೊ ದೇರ್ಫೋರ್ ಇದು ಏನನ್ನ ಎಕ್ಸ್ಪ್ಲೈನ್ ಮಾಡುತ್ತೆ ಅಂದರೆ ನಮಗೆ ರಿಯಾಕ್ಟಿವಿಟಿ ಆಫ್ ಮೆಟಲ್ಸ್ನ ಎಕ್ಸ್ಪ್ಲೈನ್ ಮಾಡುತ್ತೆ. ರಿಯಾಕ್ಟಿವಿಟಿ ಆಫ್ ಎಲಿಮೆಂಟ್ಸ್ನ ನಾವು ಇಲ್ಲಿ ಎಕ್ಸ್ಪ್ಲೈನ್ ಮಾಡುತ್ತೆ ಇದು. ಓಕೆನಾ? ರಿಯಾಕ್ಟಿವಿಟಿ ಆಫ್ ಎಲಿಮೆಂಟ್ಸ್ನ ಎಕ್ಸ್ಪ್ಲೈನ್ ಮಾಡುತ್ತೆ. ಆಸ್ ಯಾವ ರೀತಿ ಅಂತ ಹೇಳಿದ್ರೆ ಆಸ್ ಎ ಟೆಂಡೆನ್ಸಿ ಟು ಅಟೈನ್ ಎ ಕಂಪ್ಲೀಟ್ಲಿ filled valence shells. ಓಕೆ, ಯಾವ ರೀತಿ ಅಂದರೆ ಅದು ಕಂಪ್ಲೀಟ್ಲಿ ಫಿಲ್ಡ್ ವೇಲೆನ್ಸ್ ಶೆಲ್ ಅದನ್ನ ಅಟೈಂಡ್ ಆಗುತ್ತೆ. ಓಕೆ, ಕಂಪ್ಲೀಟ್ ಆಗಿ ಫಿಲ್ ಆಗಿರೋದನ್ನ ಅಟೈಂಡ್ ಆಗಿ ನಮಗೆ ಈ ರಿಯಾಕ್ಟಿವಿಟಿ ಆಫ್ ಮೆಟಲ್ಸ್ ಅನ್ನೋದನ್ನ ನಮಗೆ ಇದು ಎಕ್ಸ್ಪ್ಲೈನ್ ಮಾಡುತ್ತೆ. ಓಕೆನಾ? ಆ್ಯಂಡ್ ನಾವು ಕೆಲವೊಂದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ನೋಡೋಣ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಯಾವ್ಯಾವುದನ್ನ ಅಂತ ಹೇಳಿದ್ರೆ ನೋಬಲ್ ಗ್ಯಾಸಸ್, ಆಮೇಲೆ ಮೆಟಲ್ಸ್ and non-metals. ಓಕೆನಾ? ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್. ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ನೋಬಲ್ ಗ್ಯಾಸಸ್, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ನ ನೋಡೋಣ. ಓಕೆನಾ? ಫಸ್ಟ್ ನಾವು ಇದನ್ನು ನೋಡೋಕೆ ಮುಂಚೆ ಒಂದು ಟೇಬಲ್ ಬರೀತೀನಿ. ಓಕೆನಾ? ಟೇಬಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇದನ್ನ ನಾವು ಮುಂದೆ ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ ಒಂದು ಎಲಿಮೆಂಟ್ನ ತಗೊತಿದ್ದೀವಿ. ಸೊ ಅದರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನು ಬರೀತಿದ್ದೀವಿ. ಓಕೆನಾ? ಯಾವ ಎಲಿಮೆಂಟ್ ತಗೊಳ್ಳೋಣ ಅಂತ ಹೇಳಿದ್ರೆ ಒಂದು ಮೆಟಲ್ ಆ್ಯಂಡ್ ಯಾವುದು ಸೋಡಿಯಂ. ಓಕೆ, ಸೋಡಿಯಂ ಮೆಟಲ್ನ ತಗೊಳ್ಳೋಣ. ಆ್ಯಂಡ್ ಇದಕ್ಕೆ ಅಟೋಮಿಕ್ ನಂಬರ್, ಓಕೆ, ಅಟೋಮಿಕ್ ನಂಬರ್ ಈಸ್ 11. ಇದರ ಅಟೋಮಿಕ್ ನಂಬರು 11. ಓಕೆನಾ? ಆ್ಯಂಡ್ ಇಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಔಟರ್ ಮೋಸ್ಟ್ ಶೆಲ್ ಅಂತ ಹೇಳಿದ್ದು. ಓಕೆನಾ? ಇನ್ ಅ ಶೆಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ in a shell. ಯಾವ್ಯಾವುದು ಅಂತ ಹೇಳಿದ್ರೆ ಇಟ್ ಈಸ್ Q,
L M N ಅಂತ 4 ಶೆಲ್ಸ್ ಇರುತ್ತೆ. ಸೊ ಇದರಲ್ಲಿ ಯಾವ್ಯಾವ ನಂಬರ್ ಅಂತ ಹೇಳಿದ್ರೆ ಇಟ್ ಈಸ್ K ಹತ್ರ 2 ಆ್ಯಂಡ್ L ಹತ್ರ 8 ಆ್ಯಂಡ್ M ಹತ್ರ 1. ಇಟ್ ಈಸ್ 0, ಏನೂ ಇರಲ್ಲ. ಓಕೆನಾ? ಆ್ಯಕ್ಚುಲಿ ಇದು ಅಟಾಮಿಕ್ ನಂಬರ್ ಇಸ್ 11 ಅಲ್ವಾ? ಸೊ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ರೆ 2 ಇಲ್ಲಿ, 8 ಇಲ್ಲಿ, 1 ಇಲ್ಲಿ ಎಕ್ಸ್ಟ್ರಾ ಬರಿತೀವಿ ಅಲ್ವಾ? ಸೊ ಅದಕ್ಕೆ ನಾವು ಈ N ಅನ್ನೋ ಶೆಲ್ ಇಲ್ಲಿ ಇರಲ್ಲ. N ಅನ್ನೋ ಶೆಲ್ಲಲ್ಲಿ ನಾವು ಯಾವುದು ಸಹ ಇರಲ್ಲ. ಓಕೆ, ಇದನ್ನೇ ಪ್ರೀವಿಯಸ್ ಆಗಿ ನಾವು ಯಾವ ರೀತಿ ಬರೀತಿದ್ವಿ ಅಂತ ಹೇಳಿದ್ರೆ L S D F. ಓಕೆ, ಈ ರೀತಿ ಬರೀತಿದ್ವಿ. ಈ ರೀತಿ ನಾವು ಸಿಂಬಲ್ಸ್ನ ನಾವು ಮಾಡ್ತಿದ್ವಿ. ಈಗ KLMN ಅಂತ ನಾವು ಬರೀತಿದ್ದೀವಿ. ಓಕೆನಾ? ನಾವು ಈ ಸೋಡಿಯಂನ ನಾವು ತಗೊಂಡ್ರೆ ಓಕೆ, ಇದರಲ್ಲಿ 1 ಎಲೆಕ್ಟ್ರಾನ್ ಔಟರ್ ಮೋಸ್ಟ್ ಆಗಿದೆ ಅಲ್ವಾ? 1 ಎಲೆಕ್ಟ್ರಾನ್. ಓಕೆ, ಯಾವುದು ಇದು? M ಅಲ್ಲಿ M ಅನ್ನೋ ಹತ್ರ 1 ಎಲೆಕ್ಟ್ರಾನ್, M ಅನ್ನೋ ಶೆಲ್ ಹತ್ರ ಇದು ಒಂದು ಔಟರ್ ಮೋಸ್ಟ್ ಶೆಲ್ ಇದು. ಓಕೆನಾ? ಇಟ್ ಇಸ್ ದ ಔಟರ್ ಮೋಸ್ಟ್ ಶೆಲ್. ಓಕೆನಾ? ಆ್ಯಂಡ್ ಈ 1 ಅನ್ನೋದು ಲಾಸ್ ಆಗುತ್ತೆ. ಓಕೆ, ಲಾಸ್ ಆದರೆ ನಮಗೆ ಫ್ರಮ್ ದ ಶೆಲ್ M, ಈ ಶೆಲ್, ಈ M ಅನ್ನೋ ಶೆಲ್ಲಿಂದ ಇದು ಲಾಸ್ ಆದರೆ ನಾವು ಓಕೆ, ಈ L ಶೆಲ್ ಇರುತ್ತೆ ಅಲ್ವಾ? ಈ L ಶೆಲ್ ಅನ್ನೋದು ಏನಾಗುತ್ತೆ ಅಂದರೆ ಇದು ಔಟರ್ ಮೋಸ್ಟ್ ಅಂತ, ಔಟರ್ ಮೋಸ್ಟ್ ಶೆಲ್ ಆಗಿ ಇರುತ್ತೆ. ಔಟರ್ ಮೋಸ್ಟ್ ಶೆಲ್. ಓಕೆ, ಔಟರ್ ಮೋಸ್ಟ್ ಶೆಲ್ ಆಗಿ ಈ L ಅನ್ನೋ ಶೆಲ್ ಇರುತ್ತೆ. ಓಕೆನಾ? M ಹತ್ರ ಈ 1 ಎಲೆಕ್ಟ್ರಾನ್ ಲಾಸ್ ಆದರೆ L ಅನ್ನೋ ಹತ್ರ ಅದು ಈ L ಅನ್ನೋ ಶೆಲ್ಲು ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಓಕೆ ಆಗುತ್ತೆ. ಓಕೆನಾ? ಆ್ಯಂಡ್ ಈ ನ್ಯೂಕ್ಲಿಯಸ್ ಆಫ್ ದಿಸ್ ಸೋಡಿಯಂ ಇದೆ ಅಲ್ವಾ, ಇದು ಆ್ಯಕ್ಚುಲಿ 11 ಅಲ್ವಾ? 11 ಇದೆ ನ್ಯೂಕ್ಲಿಯಸ್ ಇದರಲ್ಲಿ. ಓಕೆ, ಬಟ್ ಇಲ್ಲಿರೋ ಎಲೆಕ್ಟ್ರಾನ್ಸ್ ಎಷ್ಟು? ಇಲ್ಲಿ 2 + 8 10 ಅಷ್ಟೇ ಅಲ್ವಾ? 10 ಇದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನ್ಯೂಕ್ಲಿಯಸ್ ಎಷ್ಟಿದೆ? ಇಲ್ಲಿ 11 ಇದೆ. ನ್ಯೂಕ್ಲಿಯಸ್ 11 ಇದೆ, ಬಟ್ ನಮಗೆ ಎಲೆಕ್ಟ್ರಾನ್ಸ್ ಬಂದು 10 ಇದೆ ಅಲ್ವಾ? 10 ಎಲೆಕ್ಟ್ರಾನ್ಸ್ ಇದೆ. ಸೊ ಇದ್ರದ್ದು ನೆಟ್ ಪಾಸಿಟಿವ್ ಚಾರ್ಜ್, ನೆಟ್ ಪಾಸಿಟಿವ್ ಚಾರ್ಜ್ ಇರುತ್ತೆ ಅಲ್ವಾ? ಚಾರ್ಜ್ ಈ ಸೋಡಿಯಂದು. ಓಕೆ, ಸೋಡಿಯಂದು ನೆಟ್ ಎಲೆಕ್ಟ್ರಿಕ್ ಚಾರ್ಜ್ ನಮಗೆ ಯಾವ ಅಯನ್ನ ಕೊಡುತ್ತೆ ಅಂದರೆ ಕ್ಯಾಟಯಾನ್, Na+. ಇದು ನಮಗೆ ಕ್ಯಾಟಯಾನ್. ಓಕೆ, ದಿಸ್ ಇಸ್ ಕ್ಯಾಟಯಾನ್. ಓಕೆನಾ? ಇದು ಕ್ಯಾಟಯಾನ್. ಫಸ್ಟ್ ಏನು ಇದಕ್ಕೆ 1 ಇಲ್ಲಿ ಟೋಟಲ್ ಈ M ಅನ್ನೋ ಶೆಲ್, 1 ಶೆಲ್ ಇಲ್ಲಿ ಇನ್ನು ಔಟರ್ ಮೋಸ್ಟ್ ಆಗಿರುತ್ತೆ. ಓಕೆನಾ? ಈ M ಅನ್ನೋ ಹತ್ರ ಆ ಶೆಲ್ 1 ಇರೋ ಶೆಲ್ ಇರುತ್ತೆ ಅಲ್ವಾ? 1 ಎಲೆಕ್ಟ್ರಾನ್ ಇರುತ್ತೆ ಅಲ್ವಾ? ಆ 1 ಎಲೆಕ್ಟ್ರಾನ್ ಏನಾದರೂ ಲಾಸ್ ಆದರೆ ಈ L ಶೆಲ್ ಹತ್ರ ಏನು ಇದು ಔಟರ್ ಮೋಸ್ಟ್ ಶೆಲ್ ಆಗಿ ನಮಗೆ ಏನು ನಮಗೆ ಇರುತ್ತೆ. ಓಕೆನಾ? ಈ M ಅನ್ನೋದು ಹೋಗಿ ನಮಗೆ L ಅನ್ನೋದು ಔಟರ್ ಮೋಸ್ಟ್ ಆಗಿ ಉಳಿಯುತ್ತೆ. ಓಕೆನಾ? ಟೋಟಲ್ ನಮಗೆ ನ್ಯೂಕ್ಲಿಯಸ್ ಬಂದ್ಬಿಟ್ಟು 11 ಏನು ನ್ಯೂಕ್ಲಿಯಸ್ ಅಲ್ಲಿ ನಮಗೆ 11 ಪ್ರೋಟಾನ್ಸ್ ಇದೆ, ಬಟ್ ನಮಗೆ ಎಲೆಕ್ಟ್ರಾನ್ಸ್ ಬಂದ್ಬಿಟ್ಟು ಇಲ್ಲಿ 10 ಮಾತ್ರ ಇರುತ್ತೆ. ಓಕೆನಾ? 10 ಮಾತ್ರ ಈ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಅದಕ್ಕೆ ಈ ನೆಟ್ ಪಾಸಿಟಿವ್ ಚಾರ್ಜ್ ಇರುತ್ತೆ ಅಲ್ವಾ ಸೋಡಿಯಂದು, ಇದು ನಮಗೆ ಕ್ಯಾಟಯಾನ್ನ ಕೊಡುತ್ತೆ. ಸೊ ಅದೇ ನಮಗೆ Na+ ಅಂತ ನಾವು ಇಲ್ಲಿ ಸಿಂಬಲೈಸ್ ಮಾಡ್ತೀವಿ. ಓಕೆನಾ? Na+ ಅಂತ ನಾವು ಸಿಂಬಲೈಸ್ ಮಾಡ್ತೀವಿ. ಇನ್ನ ಒಂದು ಎಕ್ಸಾಂಪಲ್ ಕ್ಲೋರಿನ್ಗೆ ನೋಡೋಣ. ಇಟ್ ಈಸ್ ಎ ನಾನ್ ಮೆಟಲ್. ಓಕೆ, ಎಸ್, ನೆಕ್ಸ್ಟ್ ನಾವು ಕ್ಲೋರಿನ್ ನೋಡೋಣ. ಓಕೆ, ಕ್ಲೋರಿನ್ ಕ್ಲೋರಿನ್ ನಾವು Cl ಅಂತ ಡಿನೋಟ್ ಮಾಡ್ತೀವಿ ಅಲ್ವಾ? ಈ Cl ಯಾವ ರೀತಿ, ಈ Cl ಅನ್ನೋದು ಯಾವ ರೀತಿ ನಾವು ಈ ಮೈನಸ್ ಸೈನ್ ನಾವು ಯಾವ ರೀತಿ ಡಿನೋಟ್ ಮಾಡ್ತೀವಿ? ಈಗ ಆಗಲೇ ನಾವು ಡಿಸ್ಕಸ್ ಮಾಡಿರೋದ್ರ ಪ್ರಕಾರ Na+ ಇದೆ ಅಲ್ವಾ? ಈ ಪ್ಲಸ್ ಯಾವ ರೀತಿ ಬಂತು ಅಲ್ಲಿ ಅನ್ನೋದನ್ನ ನಾವು ನೋಡಿದೀವಿ, ರೈಟ್? ಈಗ ಈ ಮೈನಸ್ ಸೈನ್ ಯಾವ ರೀತಿ ಬಂತು ಅನ್ನೋದನ್ನ ನೋಡೋಣ. ಓಕೆ, ಇಟ್ ಈಸ್ ಎ ನಾನ್ ಮೆಟಲ್. ಓಕೆ, ನಾನ್ ಮೆಟಲ್, ದಟ್ ಈಸ್ ಅ ನಾನ್ ಮೆಟಲ್. ಆ್ಯಂಡ್
chlorine, name as chlorine, and idradu atomic number, okay, atomic number is 17, okay na, and number of shells, number of electrons in a shell, okay, K L M N, okay, K ಅಲ್ಲಿ 2 electrons, ಇದು 8 electrons, ಇಲ್ಲಿ 7 electrons, N ಹತ್ರ ಖಾಲಿ, ಓಕೆನಾ. ಆ್ಯಂಡ್ ಈಗ ಈ ಕ್ಲೋರಿನ್ ಅನ್ನೋ ಒಂದು, ಓಕೆ, ಎಷ್ಟು 7 ಎಲೆಕ್ಟ್ರಾನ್ಸ್ ಇದೆ, ಓಕೆನಾ, 7 ಎಲೆಕ್ಟ್ರಾನ್ಸ್ ಇಟ್ಸ್ ಔಟರ್ ಮೋಸ್ಟ್ ಶೆಲ್ ಅಲ್ಲಿ, ಓಕೆನಾ. ಈ ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಎಷ್ಟು ಎಂ, ಓಕೆನಾ. ಇಲ್ಲಿ ಔಟರ್ ಮೋಸ್ಟ್ ಶೆಲ್ ಯಾವುದು ಅಂದರೆ ಎಂ, ಓಕೆನಾ. ಇಲ್ಲಿ 7 ಎಲೆಕ್ಟ್ರಾನ್ಸ್ ಇದೆ, ಓಕೆನಾ. ಬಟ್ ಇದಕ್ಕೆ 1 more ಎಲೆಕ್ಟ್ರಾನ್ ಬೇಕು, ಯಾಕೆ, ಇದು ಫುಲ್ ಆಗೋದಕ್ಕೆ, ಓಕೆ, ಟು ಆಕ್ಟೇನ್ ಆಕ್ಟೇಟ್ನ ಅಟೈನ್ ಮಾಡೋದಕ್ಕೆ ಇದಕ್ಕೆ 1 more ಶೆಲ್ ಬೇಕು, ಇನ್ನೂ ಒಂದು ಏನು ಎಲೆಕ್ಟ್ರಾನ್ ಬೇಕು, ಸಾರಿ ಶೆಲ್ ಅಲ್ಲ, ಇನ್ನೂ ಒಂದು ಎಲೆಕ್ಟ್ರಾನ್ ಬೇಕು, ಓಕೆನಾ. ಸೊ ಆ ಎಲೆಕ್ಟ್ರಾನ್ನ ನಾವು ಆಗಲೇ ಸೋಡಿಯಂನಿಂದ ನಾವು ಇದನ್ನ ತಗೋಬೋದು, ಓಕೆನಾ. ಈ ಕ್ಲೋರಿನ್ ಅನ್ನೋದು ಸೋಡಿಯಂನಿಂದ ನಾವಿಲ್ಲಿ ರಿಯಾಕ್ಷನ್ ಮಾಡ್ತಿರೋದು NaCl, ಹೌ NaCl ಫಾರ್ಮ್ ಆಗುತ್ತೆ ಅಂತ, ಓಕೆನಾ. ಸೊ ಈ ಸೋಡಿಯಂನಿಂದ ಈ ಕ್ಲೋರಿನ್ ಅನ್ನೋದು 1 ಎಲೆಕ್ಟ್ರಾನ್ನ ತಗೊಳುತ್ತೆ, ಗೇನ್ ಮಾಡ್ಕೊಳ್ಳುತ್ತೆ, ಓಕೆನಾ. ಸೋಡಿಯಂ ಅನ್ನೋದು ಈ ಸೋಡಿಯಂನಿಂದ ಕ್ಲೋರಿನ್ಗೆ 1 ಎಲೆಕ್ಟ್ರಾನ್ ಗೇನ್ ಆಗುತ್ತೆ, ಓಕೆನಾ. 1 ಎಲೆಕ್ಟ್ರಾನ್ ಗೇನ್ ಮಾಡಿದ್ಮೇಲೆ ಇದು, ಓಕೆ, ಈ ಕ್ಲೋರಿನ್ ಇರುತ್ತೆ ಅಲ್ವಾ, ಕ್ಲೋರಿನ್ ಇದು ಒಂದು ಎಲೆಕ್ಟ್ರಾನ್ನ ತಗೊಂಡು ಇದು ನೆಗೆಟಿವ್ ಚಾರ್ಜ್ ಆಗುತ್ತೆ, ಓಕೆನಾ, ನೆಗೆಟಿವ್ ಚಾರ್ಜ್ ಆಗುತ್ತೆ, ಚಾರ್ಜ್ ಅಟೆಂಡ್ ಆಗುತ್ತೆ, ಓಕೆನಾ. ನೆಗೆಟಿವ್ ಚಾರ್ಜ್ನ ಅಟೆಂಡ್ ಆಗುತ್ತೆ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ, ಬಿಕಾಸ್ ಇದನ್ನು ನ್ಯೂಕ್ಲಿಯಸ್ ಅಲ್ಲಿ 17 ಪ್ರೋಟಾನ್ಸ್ ಇದೆ, ಓಕೆ, 17 ಪ್ರೋಟಾನ್ಸ್. ಬಟ್ ಇದರದ್ದು ಈ ಎಲೆಕ್ಟ್ರಾನಿಕ್ ಶೆಲ್ಸು KLM ಅಲ್ಲಿ ನಮಗೆ ಎಷ್ಟು ಟೋಟಲ್ 18 ಎಲೆಕ್ಟ್ರಾನ್ಸ್ ಇದೆ, ಓಕೆನಾ, 18 ಎಲೆಕ್ಟ್ರಾನ್ಸ್, ಓಕೆನಾ. ಇದು 8 + 2 is 10, 10 + 7 is 17, ಪ್ಲಸ್ 1 ಎಲೆಕ್ಟ್ರಾನ್ ನಾವು ಈ ಎಣ್ಣೆ ಹತ್ರ ಅಂದರೆ ಸೋಡಿಯಂ ಹತ್ರ ತಗೊಂಡಿದ್ದೀವಿ, ಸೊ 18, ಓಕೆನಾ, ಟೋಟಲ್ 18 ಆಗುತ್ತೆ, ಓಕೆನಾ. ಆ್ಯಂಡ್ ಸೊ ಇಲ್ಲಿ ಕ್ಲೋರಿನ್ ಬಂದ್ಬಿಟ್ಟು ನಮಗೆ ಯಾವ ಅಯಾನ್ ಕೊಡುತ್ತೆ, ಇಲ್ಲಿ ತಗೊಂಡು ನಮಗೆ, ಓಕೆ, ಆ್ಯನಾಯನ್ನ ಕೊಡುತ್ತೆ, ಆ್ಯನಾಯನ್ನ ಮೀನ್ಸ್ ಮೈನಸ್ ಸೈನ್ನ ನಮಗೆ ಇಲ್ಲಿ ಕೊಡುತ್ತೆ, ಓಕೆನಾ. ಆ್ಯಂಡ್ ಇದ್ರದ್ದು ಸೊ ಬೋತ್ ಈ ಎರಡೂ ಅಂದರೆ ಸೋಡಿಯಂ ಆ್ಯಂಡ್ ಕ್ಲೋರಿನ್, ಸೋಡಿಯಂ ಮತ್ತೆ ಕ್ಲೋರಿನ್ ಮಧ್ಯ ಎರಡಕ್ಕೂ ಗಿವ್ ಆ್ಯಂಡ್ ಟೇಕ್ ರಿಲೇಶನ್ಶಿಪ್ ಇಲ್ಲಿ ಆಗುತ್ತೆ, ಓಕೆನಾ. ಇಲ್ಲಿ ಗಿವ್ ಆ್ಯಂಡ್ ಟೇಕ್ ರಿಲೇಶನ್ಶಿಪ್ ಆಗುತ್ತೆ, ಓಕೆ, ಗಿವ್ ಆ್ಯಂಡ್ ಟೇಕ್ ರಿಲೇಶನ್ಶಿಪ್ ಆಗುತ್ತೆ. ಸೊ ಇದನ್ನು ನಾವು ಯಾವ ರೀತಿ, ಓಕೆ, ಬರಿಬೋದು ಅಂತ ಹೇಳಿದ್ರೆ, ಇಲ್ಲಿ 2 ಫಸ್ಟ್, ಓಕೆ, ಫಸ್ಟಾಗಿ ನಾನು ಎಕ್ಸ್ಪ್ಲೈನ್ ಮಾಡಿದೆ ಅಲ್ವಾ, ಅಲ್ಲಿ 2 ಎಲೆಕ್ಟ್ರಾನ್ಸ್ ಇನ್ K ಶೆಲ್, 8 ಎಲೆಕ್ಟ್ರಾನ್ಸ್ ಇನ್ L ಶೆಲ್ ಆ್ಯಂಡ್ 1 ಎಲೆಕ್ಟ್ರಾನ್ ಇನ್ M ಶೆಲ್ ಅಲ್ವಾ. ಸೊ ಇದು ಯಾವ ರೀತಿ ಆಗುತ್ತೆ, ನೆಕ್ಸ್ಟ್ Na ಪ್ಲಸ್ ಆಗಿ ಪ್ಲಸ್ 1 ಎಲೆಕ್ಟ್ರಾನ್ ಲಾಸ್ ಆಗುತ್ತೆ ಇಲ್ಲಿ ಅಲ್ವಾ, ಪ್ಲಸ್ 1 ಎಲೆಕ್ಟ್ರಾನ್ ಲಾಸ್ ಆಗುತ್ತೆ. ಸೊ ಅಂದರೆ ಇಲ್ಲಿ 2.8 ಅಂದರೆ 2 ಎಲೆಕ್ಟ್ರಾನ್ಸ್ ಇನ್ K ಶೆಲ್, 8 ಎಲೆಕ್ಟ್ರಾನ್ಸ್ ಇನ್ L ಶೆಲ್ ಅಲ್ಲಿ ಇರುತ್ತೆ, ಓಕೆನಾ. ಇದನ್ನು ನಾವು ಸೋಡಿಯಂ ಕ್ಯಾಟಯಾನ್ ಅಂತ ಹೇಳ್ತೀವಿ, ಸೋಡಿಯಂ ಕ್ಯಾಟಯಾನ್, ಓಕೆ. ಇದನ್ನು ನಾವು
ಸೋಡಿಯಂ ಕ್ಯಾಟಯಾನ್ ಅಂತ ಹೇಳ್ತೀವಿ. ಈಗ ಸಿ ಎಲ್ ಅಲ್ಲಿ ಓಕೆ, ಸಿ ಎಲ್ ಅಲ್ಲಿ ನಮಗೆ 2 8 7 ಓಕೆ, ಪ್ಲಸ್ ಇದಕ್ಕೆ 1 ಎಲೆಕ್ಟ್ರಾನ್ ಬೇಕು ಅಲ್ವಾ, ಇಟ್ ರಿಕ್ವೈರ್ಸ್ 1 ಎಲೆಕ್ಟ್ರಾನ್ ಬೇಕು ಟು ಫಿಲ್ ಕಂಪ್ಲೀಟ್ ಆಗಿ ಇದು ಆಕ್ಟೇಟ್ ಸ್ಟೇಟ್ಗೆ ಬರೋದಕ್ಕೆ 1 ಎಲೆಕ್ಟ್ರಾನ್ ಎಕ್ಸ್ಟ್ರಾ ಬೇಕು ಅಲ್ವಾ. ಸೊ ಅದಕ್ಕೆ ಫಸ್ಟೇ ಇಲ್ಲಿ ಲಾಸ್ ಆಗ್ತಾರೆ, ಸೊ ಅದಕ್ಕೋಸ್ಕರ ನಾವು ಪ್ರಾಡಕ್ಟ್ಸ್ ಕಡೆ ಬರೀತೀವಿ ಓಕೆನಾ. ಆ್ಯಂಡ್ ನಮಗೆ ಇಲ್ಲಿ 1 ಎಲೆಕ್ಟ್ರಾನ್ ಗೇನ್ ಮಾಡಿಕೊಂಡು ನಮಗೆ Cl- ಸಿಗುತ್ತೆ ಓಕೆನಾ, 1 ಎಲೆಕ್ಟ್ರಾನ್ ಗೇನ್ ಮಾಡಿಕೊಂಡು. ಸೊ ಇದು 2 8 8 1 ಎಲೆಕ್ಟ್ರಾನ್ ಗೇನ್ ಮಾಡ್ಕೊಂಡಿದೆ ಅಲ್ವಾ. ಸೊ ಅದಕ್ಕೋಸ್ಕರ ಈ ಎಲೆಕ್ಟ್ರಾನ್ ನಾವು ಇಲ್ಲಿ 7 ಹತ್ರ 1 ಸೇರಿಸಿ 8 ಅಂತ ಬರಿತೀವಿ. ಸೊ ಇದನ್ನ ಕ್ಲೋರಿನ್ ಆನಯಾನ್ ಅಂತ ಹೇಳ್ತೀವಿ ಓಕೆ, ಕ್ಲೋರಿನ್ ಆನಯಾನ್ ಅಂತ ಹೇಳ್ತೀವಿ ಓಕೆ, ಕ್ಲೋರಿನ್ ಆನಯಾನ್ ಓಕೆನಾ. ಆ್ಯಂಡ್ ಯಾವ ರೀತಿ ಇಲ್ಲಿ ನಮಗೆ NaCl ಫಾರ್ಮ್ ಆಗುತ್ತೆ, NaCl Na ಪ್ಲಸ್ Cl ಮೈನಸ್ ಅಲ್ವಾ. ಸೊ ಇದು ಯಾವ ರೀತಿ ಫಾರ್ಮ್ ಆಗುತ್ತೆ ಅಂತ ನೋಡೋಣ ಓಕೆ. ಹೌ NaCl ಫಾರ್ಮ್ ಆಗುತ್ತೆ ಅನ್ನೋದನ್ನ ನಾವು ನೋಡೋಣ ಓಕೆ. ಫಸ್ಟ್ Na ಇದೆ ಅಲ್ವಾ, ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆ ಓಕೆನಾ, ಪಾಸಿಟಿವ್ ಚಾರ್ಜ್ ಇದೆ. ಅದು Cl ಹತ್ರ ನೆಗೆಟಿವ್ ಚಾರ್ಜ್ ಇದೆ ಅಲ್ವಾ. ಸೊ ಇದೊಂದು ಚಾರ್ಜ್, ಸೊ ಇಲ್ಲಿ Na ಅನ್ನೋದು ಸೋಡಿಯಂ ಅನ್ನೋದು ಕ್ಲೋರಿನ್ಗೆ 1 ಎಲೆಕ್ಟ್ರಾನ್ ಕೊಡ್ತಾ ಇದೆ, ಇದು ರಿಸೀವ್ ಮಾಡ್ತಾ ಇದೆ ಅಲ್ವಾ. ಸೊ ವಿ ವಿಲ್ ಡಿನೋಟ್, ಈ ಥರ ಇದನ್ನು ಡಿನೋಟ್ ಮಾಡ್ತೀವಿ ಓಕೆನಾ. ಸೊ ಇದು ಯಾವ ರೀತಿ ನಮಗೆ ಸಿಗುತ್ತೆ ಪ್ರಾಡಕ್ಟ್ ಆಗಿ ಅಂದರೆ Na+ ಓಕೆ, ಇದು ಫಾರ್ಮೇಷನ್ ಆಫ್ ಸೋಡಿಯಂ ಕ್ಲೋರೈಡ್. ಈ ಸೋಡಿಯಂ ಮತ್ತೆ ಕ್ಲೋರೈಡ್ ಎರಡೂ ಸಹ ಆಪೋಸಿಟ್ಲಿ ಚಾರ್ಜ್ ಆಗಿದೆ ಓಕೆ, ಆಪೋಸಿಟ್ಲಿ ಅಲ್ವಾ ಚಾರ್ಜ್ ಆಗಿರೋದು. ಚಾರ್ಜ್ ಆಪೋಸಿಟ್ ಆಗಿ ಚಾರ್ಜ್ ಆಗಿರೋದ್ರಿಂದ ಇದು ಪ್ಲಸ್ ಮತ್ತೆ ಇದು ಮೈನಸ್ ಅಲ್ವಾ. ಸೊ ಎರಡು ಅಟ್ರಾಕ್ಟ್ ಆಗುತ್ತೆ ಓಕೆನಾ, ಎರಡು ಅಟ್ರಾಕ್ಟ್ ಆಗುತ್ತೆ, ಅಟ್ರಾಕ್ಟ್ ಈಚ್ ಅದರ್. ಸೊ ಎರಡೂನು ಆಪೋಸಿಟ್ ಆಗಿ ಚಾರ್ಜ್ ಆಗಿರೋದ್ರಿಂದ ಎರಡೂನು ಅಟ್ರಾಕ್ಟ್ ಆಗುತ್ತೆ ಈಚ್ ಅದರ್ ಓಕೆನಾ. ಸೊ ಇವು ಸ್ಟ್ರಾಂಗ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಇಂದ ಹೆಲ್ಡ್ ಆಗಿರುತ್ತೆ ಓಕೆ, ಇವು ಸ್ಟ್ರಾಂಗ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸಸ್ ಇಂದ ಹೆಲ್ಡ್ ಆಗಿರುತ್ತೆ. ಫೋರ್ಸಸ್ ಆಫ್ ಅಟ್ರಾಕ್ಷನ್, ಇದು ಅಟ್ರಾಕ್ಷನ್ ರೈಟ್, ಅಟ್ರಾಕ್ಟ್ ಆಗಿರುತ್ತೆ ಅಲ್ವಾ. ಸೊ ಇವು ಎರಡು ಸಹ ಸ್ಟ್ರಾಂಗ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಂದ ಇದು
ಹೆಲ್ಡ್ ಆಗಿರುತ್ತೆ. ಓಕೆ, ಏನು ನಮಗೆ ಫಾರ್ಮ್ ಆಗೋದಕ್ಕೆ ಅಂದರೆ ಸೋಡಿಯಂ ಕ್ಲೋರೈಡ್ ಆಗಿ. ಓಕೆ, ಸೋಡಿಯಂ ಕ್ಲೋರೈಡ್ ಆಗಿ ನಮಗೆ ಫಾರ್ಮ್ ಆಗೋದಕ್ಕೆ ಇವು ಸ್ಟ್ರಾಂಗ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಗಿ ಇಟ್ಕೊಂಡಿರುತ್ತೆ. ಓಕೆ, ಹೆಲ್ಡ್ ಆಗಿರುತ್ತೆ. ಸೊ ನಾವು ಇಲ್ಲಿ ಸೋಡಿಯಂ ಕ್ಲೋರೈಡ್ ಇದೆ ಅಲ್ವಾ, ಇದು ಏನು ಒಂದು ಮಾಲಿಕ್ಯೂಲ್ ಒಂದೇ ಒಂದು ಮಾಲಿಕ್ಯೂಲ್ ಆಗಿ ಇದು ಎಕ್ಸಿಸ್ಟ್ ಆಗಲ್ಲ. ಓಕೆ, ಒನ್ ಮಾಲಿಕ್ಯೂಲ್ ಆಗಿ ಡಸ್ ನಾಟ್ ಎಕ್ಸಿಸ್ಟ್ ಆಸ್ ಅ ಮಾಲಿಕ್ಯೂಲ್ ಆಗಿ exist does not exist. Okay na, but aggregates of an oppositely charged ions agi aggregate agutte. Aggregate so oppositely ಚಾರ್ಜ್ಡ್ ಅಯಾನ್ಸ್ ಆಗಿ ಇದು ಅಗ್ರಿಗೇಟ್ ಆಗುತ್ತೆ. ಓಕೆನಾ, ಒನ್ ಮಾಲಿಕ್ಯುಲರ್ ಕಾಂಪೌಂಡ್ ಇರುತ್ತೆ ಅಲ್ವಾ, ಫಾರ್ಮೇಷನ್ ಇನ್ನ ಒಂದು ಮಾಲಿಕ್ಯೂಲ್. ಓಕೆ, ಇಲ್ಲಿ ನಾವು Na ಪ್ಲಸ್ ಮತ್ತೆ Cl- ಎರಡು ಅಟ್ರಾಕ್ಟ್ ಆಗ್ತಾ ಇದೆ ಅಲ್ವಾ, ಎರಡೂ ಅಟ್ರಾಕ್ಟ್ ಆಗ್ತಿದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಪ್ಲಸ್ ಚಾರ್ಜ್ ಮತ್ತೆ ಇಲ್ಲಿ ಮೈನಸ್ ಚಾರ್ಜ್ ಇರೋದಕ್ಕೋಸ್ಕರ, ಎರಡೂ ಆಪೋಸಿಟ್ ಚಾರ್ಜಸ್ ಅಲ್ಲಿ ಇರೋದಕ್ಕೆ. ಇದು ಮೈನಸ್, ಇದು ಪ್ಲಸ್ ಅಲ್ವಾ, ಸೊ ಅದಕ್ಕೋಸ್ಕರ ಇಲ್ಲಿ ಆಪೋಸಿಟ್ ಆಗಿ ಚಾರ್ಜ್ ಆಗ್ತಾ ಇದೆ. ಸೊ ಇಲ್ಲೂ ಎರಡೂ ಆಪೋಸಿಟ್ ಆಗಿ ಚಾರ್ಜ್ ಇರೋದ್ರಿಂದ, ಎರಡಕ್ಕೂ ಪ್ಲಸ್ ಮೈನಸ್ ಎರಡು ಚಾರ್ಜ್ ಆಪೋಸಿಟ್ ಆಗಿರೋದ್ರಿಂದಾನೇ ಇಲ್ಲಿ ಅವೆರಡು ಅಟ್ರಾಕ್ಟ್ ಆಗ್ತಾ ಇದೆ. ಓಕೆನಾ, ಅಟ್ರಾಕ್ಟ್ ಆಗಿ ಇವು ಸ್ಟ್ರಾಂಗ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಂದ ಹೆಲ್ಡ್ ಆಗ್ತಾ ಇದೆ. ಓಕೆನಾ, ಅಂಡ್ ಏನಕ್ಕೆ ಅಂತ ಹೇಳಿದ್ರೆ ಸೋಡಿಯಂ ಕ್ಲೋರೈಡ್ ಫಾರ್ಮೇಷನ್ ಆಗೋದಕ್ಕೋಸ್ಕರ ಸ್ಟ್ರಾಂಗ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಂದ ಅವು ಹೆಲ್ಡ್ ಆಗ್ತಾ ಇದೆ. ಸೊ ಇದು ಒನ್ ಮಾಲಿಕ್ಯೂಲ್ ಆಗಿ ಇದು ಎಕ್ಸಿಸ್ಟ್ ಆಗಲ್ಲ. ಓಕೆ, ಸೊ ಇವು ಅಗ್ರಿಗೇಟ್ ಆಗುತ್ತೆ. ಓಕೆ, ಆಪೋಸಿಟ್ಲಿ ಚಾರ್ಜ್ಡ್ ಅಯಾನ್ಸ್ ಆಗಿ ಇವು ಅಗ್ರಿಗೇಟ್ ಆಗುತ್ತೆ. ಓಕೆನಾ, ಇದೇ ರೀತಿ ಇನ್ನ ಒಂದು ಎಕ್ಸಾಂಪಲ್. ಓಕೆ, ಯಾವುದು ಅಂದ್ರೆ ಮೆಗ್ನೀಷಿಯಂ ಕ್ಲೋರೈಡ್. ಓಕೆ, ಮೆಗ್ನೀಷಿಯಂ ಕ್ಲೋರೈಡ್. ಓಕೆನಾ, ಮೆಗ್ನೀಷಿಯಂ ಕ್ಲೋರೈಡ್ MgCl2. ಓಕೆನಾ, MgCl2 ಯಾವ ರೀತಿ Mg ಮತ್ತೆ Cl2 ಫಾರ್ಮ್ ಆಗುತ್ತೆ ಅಂತ ನೋಡೋಣ. ಓಕೆನಾ, ಸೊ ಇಲ್ಲಿ ನಾವು ಪ್ರೀವಿಯಸ್ ಆಗಿ ಬರ್ದಿರೋದ್ ಪ್ರಕಾರನೇ ಬರೆಯೋಣ ಇಲ್ಲಿ ಸಹ. ಸೊ Mg ಅಲ್ಲಿ 2, 8, 2 ಎಲೆಕ್ಟ್ರಾನ್ಸ್ ಇರುತ್ತೆ. ಓಕೆನಾ, 2, 8, 2 ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಇಟ್ ಗಿವ್ಸ್ Mg2+. ಓಕೆನಾ, ಅಂದ್ರೆ 2 ಎಲೆಕ್ಟ್ರಾನ್ಸ್ ಇಲ್ಲಿ ಲಾಸ್ ಆಗ್ತಾ ಇದೆ. ಓಕೆನಾ, 2 ಎಲೆಕ್ಟ್ರಾನ್ಸ್ ಇಲ್ಲಿ ಲಾಸ್ ಆಗ್ತಾ ಇದೆ. ಸೊ ಅದಕ್ಕೆ ನಾವಿಲ್ಲಿ 2 ಎಲೆಕ್ಟ್ರಾನ್ಸ್ ಲಾಸ್ ಆಗ್ತಾರೆ. ಓಕೆ, ಸೊ 2 ಈ ಅಂತ ಈ ಮೈನಸ್ ಅಂತ ನಾವು ಇದನ್ನ ಬರಿತೀವಿ. ಓಕೆನಾ, ಸೊ ಇದನ್ನೇ ನಾವು ಮೆಗ್ನೀಷಿಯಂ ಕ್ಯಾಟಯಾನ್ ಅಂತ ಹೇಳ್ತೀವಿ. ಇಲ್ಲಿ ಫಾರ್ಮ್ ಆಗಿರೋದು ನಮಗೆ ಮೆಗ್ನೀಷಿಯಂ ಕ್ಯಾಟಯಾನ್. ಮೆಗ್ನೀಷಿಯಂ ಕ್ಯಾಟಯಾನ್. ಓಕೆನಾ, ಮೆಗ್ನೀಷಿಯಂ ಕ್ಯಾಟಯಾನ್. ಮತ್ತೆ ಇಲ್ಲಿ Cl ಮಾಮೂಲಿನೇ. ಓಕೆ, Cl ಇಲ್ಲಿ ನಾವು ಆಲ್ರೆಡಿ ಇಲ್ಲಿ ಮಾಮೂಲಿ ಪ್ರೀವಿಯಸ್ ಆಗಿ ಸೋಡಿಯಂ ಕ್ಲೋರೈಡ್ಗೆ ಯಾವ ರೀತಿ ಮಾಡಿದೀವೋ ಅದೇ ರೀತಿನೇ Cl ಸಹ. ಬಟ್ ಇಲ್ಲಿ ಅಲ್ಲಿ 1 ಎಲೆಕ್ಟ್ರಾನ್ ಅದು ಗೇನ್ ಮಾಡ್ಕೊಳ್ತಾ ಇದೆ. ಬಟ್ ಇಲ್ಲಿ 2 ಎಲೆಕ್ಟ್ರಾನ್ಸ್ ಅದು ಗೇನ್ ಮಾಡಿಕೊಂಡು Cl2. ಓಕೆ, ಇಲ್ಲಿ Cl2 ಆ್ಯನ್ ನಾವು 2 ಇಲ್ಲಿ 2 ಎಲೆಕ್ಟ್ರಾನ್ಸ್ನ ಅದು ಏನು ಗೇನ್ ಮಾಡ್ತಾ ಇದೆ. ಸೋಡಿಯಂ ಕ್ಲೋರೈಡ್ ಅಲ್ಲಿ ಅದು ಓನ್ಲಿ 1 ಎಲೆಕ್ಟ್ರಾನ್ನ ಗೇನ್ ಆಗ್ತಾ ಇದೆ. ಓಕೆನಾ, ಸೊ Cl ಅಲ್ಲಿ ನಮಗೆ 2, 8, 7 ಓಕೆ ಶೆಲ್ಸ್ ಅಲ್ಲಿರೋ ಎಲೆಕ್ಟ್ರಾನ್ಸ್. ಓಕೆ, KLM N ಶೆಲ್ ಇಸ್ ಅದರಲ್ಲಿ ಯಾವ ಎಲೆಕ್ಟ್ರಾನ್ಸ್ ಇಲ್ಲ. ಓಕೆ, ಸೊ ಇಲ್ಲಿ 1 ಎಲೆಕ್ಟ್ರಾನ್ ಗೇನ್ ಆಗ್ತಾ ಇದೆ. ಸೊ ಟು ಗಿವ್ Cl ಮೈನಸ್ ಅಂದರೆ 2, 8,
8. ಓಕೆನಾ. ಆ್ಯಂಡ್ ಇದು ಕ್ಲೋರೈಡ್ ಆ್ಯನೋಯನ್. ಓಕೆನಾ. ಇದು ಸೇಮ್ ನಾವು ಯಾವ ರೀತಿ ಹಿಂದೆ ಸೋಡಿಯಂ ಕ್ಲೋರೈಡ್ಗೆ ಮಾಡಿದ್ದೀವೋ ಅದೇ ಸೇಮ್ ಟು ಸೇಮ್, ಬಟ್ ಲಾಸ್ಟಲ್ಲಿ ಮಾತ್ರ ಇದು 2 ಎಲೆಕ್ಟ್ರಾನ್ಸ್ನ ಗೇನ್ ಮಾಡ್ಕೊಳ್ಳುತ್ತೆ. ಇಲ್ಲಿ ನಾವು ಮೆಗ್ನೀಷಿಯಮ್ ಅಲ್ವಾ, ಮೆಗ್ನೀಷಿಯಮಲ್ಲಿ 2 ಎಲೆಕ್ಟ್ರಾನ್ಸ್ ಲಾಸ್ ಆಗ್ತಾ ಇದೆ. ಸೊ Cl ನೆಕ್ಸ್ಟ್ ನಮಗೆ 2 ಎಲೆಕ್ಟ್ರಾನ್ಸ್ ಗೇನ್ ಮಾಡ್ಕೊಳ್ಳುತ್ತೆ. ಓಕೆನಾ. ಸೊ Mgಯಲ್ಲಿ 2 ಎಲೆಕ್ಟ್ರಾನ್ಸ್ ಇರುತ್ತೆ. ಓಕೆ, Mgಯಲ್ಲಿ 2 ಎಲೆಕ್ಟ್ರಾನ್ಸ್ ಇರುತ್ತೆ ಪ್ಲಸ್ 2. ಓಕೆ, ಸೊ ಇದು ಇಲ್ಲಿಗೆ, ಇದು ಇಲ್ಲಿಗೆ. ಓಕೆ, ಟು ಗಿವ್ Mg2 ಪ್ಲಸ್ ಟು. ಓಕೆನಾ. ಇಲ್ಲಿ 2 Cls ಇದ್ದಾವೆ. ಸೊ 2 ಎಲೆಕ್ಟ್ರಾನ್ಸ್ ನಾವು ಗೇನ್ ಮಾಡ್ಕೊಳ್ಳುತ್ತೆ. ಸೊ ನಮಗೆ 2 ಅಂತ ಬರ್ತೀವಿ. ಓಕೆನಾ. ಆ್ಯಂಡ್ ಈ ಕಾಂಪೌಂಡ್ ಇದೆ ಅಲ್ವಾ, ಫಾರ್ಮ್ ಆಗಿದೆ ಅಲ್ವಾ ಇಲ್ಲಿ, ಇದೇ ರೀತಿ ನಾವು ಏನು ಯಾವ ರೀತಿ ಕಾಂಪೌಂಡ್ಸ್ ಇಲ್ಲಿ ಫಾರ್ಮ್ ಆಗಿದೆ ಅಂದರೆ ಬೈ ದ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಇಂದ ಅಲ್ವಾ, ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಇಂದ ಅಲ್ವಾ, ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಇಂದಾನೆ ಇಲ್ಲಿ 2 Cl ಅನ್ನೋದು ಫಾರ್ಮ್ ಆಗಿದೆ. ಓಕೆನಾ. ಆ್ಯಂಡ್ ನೆಕ್ಸ್ಟ್ ನಾವು ಫ್ರಮ್ ದ ಮೆಟಲ್ಸ್ ಟು ದ ನಾನ್ ಮೆಟಲ್ಸ್. ಓಕೆ, ಈ ಮೆಟಲ್ಸ್ ಇಂದ ನಾನ್ ಮೆಟಲ್ವರೆಗೂ ಇದೇ ರೀತಿ ಏನು ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಆಗುತ್ತೆ ಅಲ್ವಾ. ಸೊ ಅದನ್ನೇ ನಾವು ಅಯಾನಿಕ್ ಕಾಂಪೌಂಡ್ಸು ಇಲ್ವಾ ಎಲೆಕ್ಟ್ರೋ ವ್ಯಾಲೆಂಟ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ಓಕೆನಾ. ಏನು ionic compounds are electrovalent compounds ಅಂತ ಹೇಳ್ತೀವಿ. ಓಕೆನಾ. ಏನು ದ ಕಾಂಪೌಂಡ್ ಫಾರ್ಮ್ಡ್ ಓಕೆ ಇನ್ ದಿಸ್ ಮ್ಯಾನರ್, ಈ ಮ್ಯಾನರ್ ಅಲ್ಲಿ ಬೈ ದ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್. ಓಕೆ, ಬೈ ದ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ದ ಮೆಟಲ್ಸ್ ಟು ದ ನಾನ್ ಮೆಟಲ್ಸ್. ಇದು ಮೆಟಲ್ಸು. ಓಕೆ, Mg ಅನ್ನೋದು ಮೆಟಲ್, Cl ಅನ್ನೋದು ನಾನ್ ಮೆಟಲ್ ಅಲ್ವಾ. ಸೊ ಇಲ್ಲಿ ಅಷ್ಟೇ, ಸೋಡಿಯಂ ಅನ್ನೋದು ಮೆಟಲ್, Cl ಇಸ್ ಅ ನಾನ್ ಮೆಟಲ್ಸ್ ಅಲ್ವಾ. ಓಕೆ, ಅದನ್ನೇ ನಾವು ಏನಂತ ಹೇಳ್ತೀವಿ ಅಂದರೆ ಅಯಾನಿಕ್ ಕಾಂಪೌಂಡ್ಸ್ ಆರ್ ಎಲೆಕ್ಟ್ರೋವ್ಯಾಲೆಂಟ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ಓಕೆನಾ. ಸೊ ಈಗ ಇಲ್ಲಿ ಈ MgCl2 ಇದಲ್ವಾ, MgCl2 ಅಂತ, ಇದರಲ್ಲಿ ಯಾವುದು ಆನಾಯಾನ್ ಯಾವುದು ಕ್ಯಾಟಯಾನ್ ಅಂತ ನಾವು ಇದನ್ನ ಹೇಳ್ಬೋದು ಅಲ್ವಾ. ಯಾವುದು ಇಲ್ಲೇ ಬರ್ದಿದ್ದೀನಿ ಅಲ್ವಾ ನಾನು, ರೈಟ್. ಏನು ಮೆಗ್ನೀಷಿಯಂ ಅನ್ನೋದು ಕ್ಯಾಟಯಾನ್, ಇಲ್ಲಿ ಕ್ಲೋರೈಡ್ ಅನ್ನೋದು ಆನೋಯಾನ್ ಅಲ್ವಾ. ಸೊ ಇದರಿಂದ ನಾವು ಇಲ್ಲಿ ಆನೋಯಾನ್ ಯಾವುದು ಕ್ಯಾಟಯಾನ್ ಯಾವುದು ಅಂತ ನಾವು ಇಲ್ಲಿ ಬರಿಬೋದು ಅಲ್ವಾ. ನೆಕ್ಸ್ಟು ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಾಂಪೌಂಡ್ಸ್ನ ನೋಡೋಣ. ಓಕೆ, ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಾಂಪೌಂಡ್ಸ್. Next we are going to see
ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಾಂಪೌಂಡ್ಸ್. ಇದಕ್ಕೆ ಸಹ ನಾವೊಂದು ಆಕ್ಟಿವಿಟಿನ ಪರ್ಫಾರ್ಮ್ ಮಾಡೋಣ. ಓಕೆ ನಾವೊಂದು ಆಕ್ಟಿವಿಟಿನ ಪರ್ಫಾರ್ಮ್ ಮಾಡೋಣ. ಫಸ್ಟು ಕೆಲವೊಂದು ಸ್ಯಾಂಪಲ್ಸ್ನ ತಗೊಳ್ಳೋಣ. ಯಾವ್ಯಾವ ಸ್ಯಾಂಪಲ್ಸ್ ತಗೊಳ್ಳೋಣ? ಸೋಡಿಯಂ ಕ್ಲೋರೈಡ್, ಪೊಟ್ಯಾಷಿಯಂ ಕ್ಲೋರೈಡ್, ಪೊಟ್ಯಾಷಿಯಂ ಅಯೋಡೈಡ್, ಬೇರಿಯಂ ಕ್ಲೋರೈಡ್, ಯಾವುದಾದ್ರೂ ಆಗಲಿ. ಓಕೆ, ಯಾವುದಾದ್ರೂ ಆಗಲಿ ನಮ್ಮ ಸೈನ್ಸ್ ಲ್ಯಾಬ್ರೋಟ್ರಿಯಲ್ಲಿ ನಮಗೆ ಸಿಗುವಂಥ ಓಕೆ ಸಾಲ್ಟ್ಸ್. ಓಕೆ, ಯಾವುದಾದ್ರೂ ಅದರ್ ಸಾಲ್ಟ್ಸ್, ಇವೆಲ್ಲ ಸಾಲ್ಟ್ಸ್ ಅಲ್ವಾ? ಸಾಲ್ಟ್ಸ್ ಯಾವುದಾದ್ರೂ ಆಗಲಿ ಸಾಲ್ಟ್ಸ್ನ ತಗೊಳ್ಳೋಣ. ಓಕೆ, ಸೊ ಇದ್ರನ್ನ ಫಿಸಿಕಲ್ ಸ್ಟೇಟ್ನ ಫಸ್ಟು ನಾವು ಐಡೆಂಟಿಫೈ ಮಾಡೋಣ. ಓಕೆ, ಫಸ್ಟ್ ಇದ್ರದ್ದು ಫಿಸಿಕಲ್ ಸ್ಟೇಟ್ಸ್ನ ನಾವು ಐಡೆಂಟಿಫೈ ಮಾಡೋಣ. ಫಿಸಿಕಲ್ ಸ್ಟೇಟ್. ಓಕೆನಾ? ಫಿಸಿಕಲ್ ಸ್ಟೇಟ್ನ ಐಡೆಂಟಿಫೈ ಮಾಡಿದ್ಮೇಲೆ ಒಂದು ಸ್ಮಾಲ್ ಅಮೌಂಟ್ ಆಫ್ ಈ ಸ್ಯಾಂಪಲ್ಸ್ ಇರುತ್ತೆ ಅಲ್ವಾ? ಈ ಸ್ಮಾಲ್ ಅಮೌಂಟ್ ಆಫ್ ಈ ಸ್ಯಾಂಪಲ್ಸ್ನ ಒಂದು ಮೆಟಲ್ ಸ್ಪ್ಯಾಚುಲಾದಲ್ಲಿ ತಗೊಳ್ಳೋಣ. ಓಕೆ, ಮೆಟಲ್ ಸ್ಪ್ಯಾಚುಲಾದಲ್ಲಿ ಒಂದು ಮೆಟಲ್ ಸ್ಪ್ಯಾಚುಲಾದಲ್ಲಿ ತಗೊಳ್ಳೋಣ. ಓಕೆನಾ? ತಗೊಂಡ್ಮೇಲೆ ಇದನ್ನ ಡೈರೆಕ್ಟ್ ಆಗಿ ಫ್ಲೇಮ್ ಮೇಲೆ ಇಟ್ಟು ಹೀಟ್ ಮಾಡೋಣ. ಓಕೆ, ಎಕ್ಸಾಂಪಲ್ ನಿಮಗೆ ಡೈರೆಕ್ಟ್ ಒಂದು ಬರ್ನರ್ ತಗೊಂಡು, ಓಕೆ, ಬರ್ನರ್ ತಗೊಳ್ಳೋಣ. ಓಕೆನಾ? ಬರ್ನರ್ ತಗೊಂಡು ಅದ್ರ ಮೇಲೆ ಸ್ಪ್ಯಾಚುಲಾ ಇಟ್ಟು ಒಂದು ಸ್ಪ್ಯಾಚುಲಾ, ಓಕೆ, ಸ್ಪ್ಯಾಚುಲಾ ಇಟ್ಟು ಅದರಲ್ಲಿ ಸ್ಮಾಲ್ ಅಮೌಂಟ್ ಆಫ್ ಈ ಯಾವುದಾದ್ರೂ ಒಂದು ಸ್ಯಾಂಪಲ್ಸ್, ಯಾವುದಾದ್ರೂ ಒಂದಲ್ಲ ಒಂದಾದ್ಮೇಲೆ ಒಂದು ನಾವು ಮಾಡಬೇಕು. ಓಕೆನಾ? ಎಲ್ಲಾದ್ರದನ್ನು ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕು. ಕೆಲವೊಂದು ಓಕೆ ನಮ್ಗೆ ಯಾವುದು ಅವೈಲಬಲ್ ಆಗಿರುತ್ತೋ ಅದನ್ನ ನಾವು ತಗೊಂಡು ಆ ಸ್ಯಾಂಪಲ್ಸ್ನ, ಆ ಸಾಲ್ಟ್ಸ್ನ ನಾವು ತಗೊಂಡು ಇಲ್ಲಿ ಹೀಟ್ ಮಾಡೋಣ. ಓಕೆನಾ? ಹಂಗೆ ಡೈರೆಕ್ಟ್ ಆಗಿ ಹೀಟ್ ಮಾಡೋಣ. ಓಕೆ, ಸೊ ಇದನ್ನೇ ನಾವು ಯಾವ್ಯಾವ ಕಲೆಕ್ಟ್ ಮಾಡಿರ್ತೀವೋ ಸ್ಯಾಂಪಲ್ಸು ಎಲ್ಲಾದ್ರ ಜೊತೆನೂ ನಾವು ಎಲ್ಲ ಸ್ಯಾಂಪಲ್ಸಲ್ಲೂ ಮಾಡೋಣ, ರಿಪೀಟ್ ಮಾಡೋಣ. ಓಕೆ, ನಾವು ಏನನ್ನ ಅಬ್ಸರ್ವ್ ಮಾಡ್ತಿದ್ದೀವಿ ಅನ್ನೋದನ್ನ ನಾವಿಲ್ಲಿ ನೋಟ್ ಮಾಡೋಣ. ಓಕೆ, ನೋಟ್ ಮಾಡೋಣ. ಈ ಯಾವ ರೀತಿ ನಮಗೆ ಇಲ್ಲಿ ನಾವು ಏನು ಅಬ್ಸರ್ವ್ ಮಾಡ್ಬೋದು, ಯಾವ ರೀತಿ ಚೇಂಜಸ್ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಅಂತ ಹೇಳಿದ್ರೆ, ಇಲ್ಲಿ ಏನಾದರೂ ಕಲರ್ ಏನಾದರೂ ಬಂದಿದೆಯಾ ಈ ಫ್ಲೇಮಲ್ಲಿ ಅನ್ನೋದು ನಾವು ನೋಡೋಣ. ಓಕೆ, ಕಲರ್ ಫ್ಲೇಮ್. ಓಕೆ, ಯಾವುದಾದ್ರೂ ಇಂಪ್ಯಾಕ್ಟ್ ಇದೆಯಾ ಕಲರ್? ಓಕೆ, ಕಲರ್ನ ನಾವು ಇಲ್ಲಿ ಫ್ಲೇಮ್ದು ಕಲರ್ ಯಾವುದಾದ್ರೂ ಇದೆಯಾ ಅಂತ ನಾವು ನೋಡೋಣ. ಓಕೆನಾ? ಆ್ಯಂಡ್ ಮತ್ತೆ ಈ ಕಲರೇ ಅಲ್ಲ, ಮತ್ತೆ ಈ ನಾವು ಏನು ಸ್ಯಾಂಪಲ್ಸ್ ತಗೊಂಡಿದ್ದೀವೋ ಆ ಸ್ಯಾಂಪಲ್ಸ್ ಮೆಲ್ಟ್ ಆಗುತ್ತಾ ಇಲ್ವಾ ಅನ್ನೋದನ್ನು ಸಹ ನಾವು ನೋಡೋಣ. ಓಕೆ, ಮೆಲ್ಟ್ ಆಗುತ್ತೋ ಇಲ್ವೋ ಅನ್ನೋದು ಸಹ ನಾವು ಇಲ್ಲಿ ಅಬ್ಸರ್ವ್ ಮಾಡೋಣ. ಓಕೆ, ಈ ಸ್ಯಾಂಪಲ್ಸ್ನ ನಾವು ಮತ್ತೆ ಇಲ್ಲಿ ಏನು ಸ್ಪ್ಯಾಚುಲಾದಲ್ಲಿ ನಾವು ಇಲ್ಲಿ ಹೀಟ್ ಮಾಡಿದ್ಮೇಲೆ ಕಲರ್ನ ಅಬ್ಸರ್ವ್ ಮಾಡೋಣ, ಮತ್ತೆ ಮೆಲ್ಟ್ ಆಗ್ತಿದೆಯೋ ಇಲ್ವೋ ಅನ್ನೋದನ್ನ ಅಬ್ಸರ್ವ್ ಮಾಡಿ ನೆಕ್ಸ್ಟ್ ನಾವು ಇದನ್ನ ಇನ್ನು ಡಿಸಾಲ್ವ್ ಮಾಡೋಣ. ಯಾವ್ಯಾವ್ದ್ರಲ್ಲಿ ಅಂದರೆ ವಾಟರಲ್ಲಿ, ವಾಟರ್, ಪೆಟ್ರೋಲ್ ಆ್ಯಂಡ್ ಕೆರೋಸಿನ್. ಈ ಮೂರದ್ರಲ್ಲೂ ಇವು ಡಿಸಾಲ್ವ್ ಆಗುತ್ತಾ ಇಲ್ವಾ ಅನ್ನೋದನ್ನ ನಾವು ಚೆಕ್ ಮಾಡೋಣ. ಓಕೆನಾ? ಚೆಕ್ ಮಾಡಿದ್ಮೇಲೆ ನೆಕ್ಸ್ಟ್ ಇನ್ನ ಒಂದು ಏನು ಪರ್ಫಾರ್ಮ್ ಮಾಡೋಣ ಆಕ್ಟಿವಿಟಿ. ಓಕೆ, ಸೇಮ್ ಸ್ಯಾಂಪಲ್ಸ್ಗೆ ಬೇರೆ ಥರ. ಓಕೆನಾ? ಡಯಾಗ್ರಾಮ್ ಅಲ್ಲಿ ಬರೀತೀನಿ. ಒಂದು ಬೀಕರ್ ತಗೊಳ್ಳೋಣ. ಓಕೆ, ಒಂದು ಬೀಕರ್,
ಒಂದು ಬೀಕರ್ ತಗೊಂಡು ಅದಕ್ಕೆ 2 ಎಲೆಕ್ಟ್ರೋಡ್ಸ್ನ ಫಿಕ್ಸ್ ಮಾಡೋಣ. 2 ಎಲೆಕ್ಟ್ರೋಡ್ಸ್. ಓಕೆ, ಈ ಎಲೆಕ್ಟ್ರೋಡ್ಸ್ಗೆ ನಾವು ಒಂದು ಸರ್ಕ್ಯೂಟ್ನ ಫಾರ್ಮ್ ಮಾಡೋಣ. ಓಕೆ, ಇಲ್ಲಿ ಒಂದು ಬಲ್ಬ್ ಇಡೋಣ. ಓಕೆ, ಬಲ್ಬ್, ಇಲ್ಲಿ ಒಂದು ಸ್ವಿಚ್ ಇಡೋಣ. ಓಕೆ, ಸ್ವಿಚ್. ಇದು ಇಲ್ಲಿ ಬ್ಯಾಟರಿ ಯೂಸ್ ಮಾಡೋಣ. ಬ್ಯಾಟರಿ, ಇದು ಬಲ್ಬ್, this is switch. ಓಕೆನಾ? ಅದು ಬೀಕರ್. ಈ ಬೀಕರಲ್ಲಿ ನಾವು ಸಾಲ್ಟ್ ಸೊಲ್ಯೂಷನ್ನ ತಗೊಳ್ಳೋಣ. ಇಲ್ಲಿ ನಾವು ಗ್ರಾಫೈಟ್ ರಾಡ್ಸ್. ಓಕೆ, rod, ಇದು salt solution under test. Salt solution under test. ಟೆಸ್ಟ್ಗೋಸ್ಕರ ನಾವು ಇಲ್ಲಿರ್ತಿರೋ ಸಾಲ್ಟ್ ಸೊಲ್ಯೂಷನ್. ಓಕೆನಾ? ಫಸ್ಟ್ ನಾವು ಈ ರಾಡ್ಸ್ನ, ಓಕೆ, ಈ ಎಲೆಕ್ಟ್ರೋಡ್ಸ್ನ ನಾವು ಇನ್ಸರ್ಟ್ ಮಾಡೋಣ ಸಾಲ್ಟ್ ಸೊಲ್ಯೂಷನಲ್ಲಿ. ಓಕೆನಾ? ಈ ಸಾಲ್ಟ್ ಸೊಲ್ಯೂಷನಲ್ಲಿ ಈ 2 ಗ್ರಾಫೈಟ್ ರಾಡ್ಸ್ನ ಇನ್ಸರ್ಟ್ ಮಾಡೋಣ. ಮತ್ತು ನಾವು ಇಲ್ಲಿ ಏನು, ಓಕೆ, ಇದೆ ಅಲ್ವಾ ಸಾಲ್ಟ್ ಸೊಲ್ಯೂಷನಲ್ಲಿ, ಇಲ್ಲಿ ಏನಾದರೂ ನಾವು ಅಬ್ಸರ್ವ್ ಮಾಡ್ತೀವಾ? ಓಕೆ, ಏನಾದರೂ ಚೇಂಜಸ್ ಅಬ್ಸರ್ವ್ ಮಾಡ್ತೀರಾ? ಓಕೆ, ಮತ್ತು ಇಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಏನು ಅಬ್ಸರ್ವ್ ಮಾಡ್ತಿದ್ದೀವಿ ನಾವು? ಓಕೆ, ಇದರದ್ದು ನೇಚರ್ ಆಫ್ ಎ ಕಾಂಪೌಂಡ್ ಏನಾದರೂ ನಾವು ಅಬ್ಸರ್ವ್ ಮಾಡ್ತಿದ್ದೀವಾ ಅನ್ನೋದನ್ನು ನಾವು ಇಲ್ಲಿ ನೋಡೋಣ. ಓಕೆನಾ? ಮತ್ತು ಇಲ್ಲಿ ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟ್. ಓಕೆ, ಇಲ್ಲಿ ನಾವು ನೆಕ್ಸ್ಟ್ ನಾವು ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟ್ ಕಾಂಪೌಂಡ್ಸ್ನ ನೋಡೋಣ. ಓಕೆ, ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ಇಲ್ಲಿ ಏನಾದರೂ ಆಗಲಿ, ಇಲ್ಲಿ ನಾವು ಇದೇ ರೀತಿ ಪರ್ಫಾರ್ಮ್ ಎಲ್ಲದಕ್ಕೂ ಸಹ ನಾವು ಸಾಲ್ಟ್ ಸೊಲ್ಯೂಷನ್. ಓಕೆ, ಇಲ್ಲಿ ಸಾಲ್ಟ್ ಸೊಲ್ಯೂಷನ್, ಒಂದು ಸಾಲ್ಟ್ ಸೊಲ್ಯೂಷನ್ ತಗೊಂಡು ಅದಕ್ಕೆ ಗ್ರಾಫೈಟ್ ರಾಡ್ಸ್ನ ಫಿಕ್ಸ್ ಮಾಡಿ ಇಲ್ಲಿ ಏನಾದರೂ ಚೇಂಜಸ್ ಆಗ್ತಿದೆಯಾ ಅನ್ನೋದನ್ನು ನಾವು ಆ್ಯಕ್ಟಿವಿಟಿಯಲ್ಲಿ ನಾವು ಇಲ್ಲಿ ಅಬ್ಸರ್ವ್ ಮಾಡೋಣ. ಓಕೆನಾ? ನೆಕ್ಸ್ಟ್ ನಾವು ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟ್ ಆಫ್ ಸಮ್ ಕಾಂಪೌಂಡ್ಸ್ನ ನಾವು, ಅಯಾನಿಕ್ ಕಾಂಪೌಂಡ್ಸ್ನ ನಾವು ನೋಡೋಣ. ಓಕೆ, ಫಸ್ಟ್ ionic compound, melting point, okay, this is boiling point. ಇದು melting point, ಇಲ್ಲಿ ಇದು boiling point. ಕೆಲವೊಂದು ಕಾಂಪೌಂಡ್ಸ್ಗೆ. ಓಕೆ, ಫಸ್ಟ್ NaCl, ಸೋಡಿಯಂ ಕ್ಲೋರೈಡ್ಗೆ ಏನು ಮೆಲ್ಟಿಂಗ್ ಪಾಯಿಂಟ್ ಎಷ್ಟಿರುತ್ತೆ? 1074. ಇವು ಕೆಲ್ವಿನ್ಸಲ್ಲಿ. ಓಕೆ, ಇಟ್ ಇಸ್ ಕೆಲ್ವಿನ್ಸ್. ಓಕೆನಾ? 1074 ಅಷ್ಟು ಇದಕ್ಕೆ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ. ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಬಂದು 1686, ಮೀನ್ಸ್ 1686 ಅಷ್ಟು ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ ಅದಕ್ಕೆ. ಆ್ಯಂಡ್ LiCl, ಓಕೆ, ಇದಕ್ಕೆ 887 ಅಷ್ಟು ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ. ಆ್ಯಂಡ್ 1600 ಅಷ್ಟು ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ. ಓಕೆನಾ? ಆ್ಯಂಡ್ CaCl2, ಓಕೆ, CaCl2ಗೆ ಅಯಾನಿಕ್ ಕಾಂಪೌಂಡ್ಗೆ 1045 ಅಷ್ಟು
ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ. ಓಕೆ, ಬಾಯ್ಲಿಂಗ್ ಪಾಯಿಂಟ್ 1900 ಅಷ್ಟು ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ. ಓಕೆನಾ. ಆ್ಯಂಡ್ CaO, ಓಕೆ, ಇದಕ್ಕೆ 2850 ಅಷ್ಟು ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ. ಆ್ಯಂಡ್ 3120 ಅಷ್ಟು ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ. ಓಕೆನಾ. ಆ್ಯಂಡ್ MgCl2ಗೆ 981 ಅಷ್ಟು ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ. ಆ್ಯಂಡ್ 1685 ಅಷ್ಟು ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ. ಓಕೆನಾ. NaClಗೆ 1074 melting point and 1686 ಅಷ್ಟು ಬಾಯ್ಲಿಂಗ್ ಪಾಯಿಂಟ್. ಆ್ಯಂಡ್ LiClಗೆ 887 ಅಷ್ಟು ಮೆಲ್ಟಿಂಗ್ ಪಾಯಿಂಟ್, 1600 ಅಷ್ಟು ಬಾಯ್ಲಿಂಗ್ ಪಾಯಿಂಟ್. ಆ್ಯಂಡ್ CaCl2ಗೆ 1045 ಅಷ್ಟು ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ 1900 ಅಷ್ಟು ಬಾಯ್ಲಿಂಗ್ ಪಾಯಿಂಟ್. ಆ್ಯಂಡ್ CaOಗೆ ಬಂದು 2850 ಅಷ್ಟು ಮೆಲ್ಟಿಂಗ್ ಪಾಯಿಂಟ್, 3120 ಅಷ್ಟು ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ. MgCl2ಗೆ 981 ಅಷ್ಟು ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ, 1685 ಅಷ್ಟು ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ. ಓಕೆನಾ. ನೆಕ್ಸ್ಟ್ ನಾವು ಇದೆಲ್ಲ ಅಬ್ಸರ್ವ್ ಮಾಡಿದ್ಮೇಲೆ ಓಕೆ, ನಾವು ಕೆಲವೊಂದು ಜನರಲ್ ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಾಂಪೌಂಡ್ಸ್ನ ನೋಡೋಣ. ಓಕೆ, ಜನರಲ್ ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಾಂಪೌಂಡ್ಸ್ನ. ಓಕೆನಾ. ಏನೇನು, ಫಸ್ಟ್ ಫಿಸಿಕಲ್ ನೇಚರ್ ನೋಡೋಣ. ಓಕೆ, ಫಿಸಿಕಲ್ ನೇಚರ್, ಯಾವ ರೀತಿ ಫಿಸಿಕಲ್ ನೇಚರ್, ಇದರಲ್ಲಿ ಫಿಸಿಕಲ್ ಪ್ರಾಪರ್ಟೀಸ್ ಏನಾದರೂ ಇರುತ್ತಾ ಅಂತ ನೋಡೋಣ. ಓಕೆನಾ. ಫಸ್ಟು ಅಯಾನಿಕ್ ಕಾಂಪೌಂಡ್ಸು ಸಾಲಿಡ್ ಸ್ಟೇಟಲ್ಲಿ ಇರುತ್ತೆ. ಸಾಲಿಡ್ ಸ್ಟೇಟಲ್ಲಿ ಇರುತ್ತೆ, ಸಾಲಿಡ್ಸ್ ಆಗಿರುತ್ತೆ. ಅವು ತುಂಬ ಹಾರ್ಡಲ್ಲಿ ಇರುತ್ತೆ, ತುಂಬ ಹಾರ್ಡಾಗಿರುತ್ತೆ. ಓಕೆ, ತುಂಬ ಹಾರ್ಡಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ಓಕೆ, ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ಯಾವುಗಳ ಮಧ್ಯೆ ಅಂದರೆ ನೆಗೆಟಿವ್ ಮತ್ತು ಪಾಸಿಟಿವ್ ಚಾರ್ಜ್ಗಳ ಮಧ್ಯೆ. ಓಕೆ, ಅಯಾನ್ಸ್ ಮಧ್ಯೆ, ಪಾಸಿಟಿವ್ ಆರ್ ನೆಗೆಟಿವ್ ಅಯಾನ್ಸ್ ಮಧ್ಯೆ. ಓಕೆನಾ. ಈ ಅಯಾನಿಕ್ ಕಾಂಪೌಂಡ್ಸ್ ಅನ್ನೋದು ಸಾಲಿಡ್ ಸ್ಟೇಟಲ್ಲಿ ಇರುತ್ತೆ, ಅವು ಸಾಲಿಡ್ಸ್. ಓಕೆನಾ. ಈ ಅಯಾನಿಕ್ ಕಾಂಪೌಂಡ್ಸ್ ಅನ್ನೋದು ಸಾಲಿಡ್ಸ್ ಆ್ಯಂಡ್ ತುಂಬ ಹಾರ್ಡಾಗಿ ಸಹ ಇರುತ್ತೆ. ಯಾಕೆ ಹಾರ್ಡಾಗಿರುತ್ತೆ ಅಂದರೆ ಈ ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್, ಓಕೆ, ಬಿಟ್ವೀನ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಯಾನ್ಸ್ ಮಧ್ಯೆ ಇರೋ ಈ ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಂದ ಇವು ಹಾರ್ಡಾಗಿ ಇರುತ್ತೆ. ಓಕೆ, ಮತ್ತು ಈ ಕಾಂಪೌಂಡ್ಸ್ ಇರುತ್ತೆ ಅಲ್ವಾ, ಅಯಾನಿಕ್ ಕಾಂಪೌಂಡ್ಸು, ಇವು ಜನರಲ್ ಆಗಿ ಬ್ರಿಟಲ್ ಆಗಿರುತ್ತೆ. ಜನರಲಿ ಇವು ಬ್ರಿಟಲ್ ಆಗಿರುತ್ತೆ ಆ್ಯಂಡ್ ಬ್ರೇಕ್ ಇಂಟು ಪೀಸಸ್ ಆಗಿ ಬ್ರೇಕ್ ಆಗುತ್ತೆ ವೆನ್ ಪ್ರೆಷರ್ ಈಸ್ ಅಪ್ಲೈಡ್. ಪ್ರೆಷರ್ ಅಪ್ಲೈ ಮಾಡಿದಾಗ ನಾವು ಇವು ಬ್ರೇಕ್ ಇಂಟು ಪೀಸಸ್ ವೆನ್ ಪ್ರೆಷರ್ ಈಸ್ ಅಪ್ಲೈಡ್. ಓಕೆ, ಪ್ರೆಷರ್ ಅಪ್ಲೈ ಮಾಡಿದಾಗ ಇವು ಸ್ಮಾಲ್ ಪೀಸಸ್ ಆಗಿ ಓಕೆ ಬ್ರೇಕ್ ಆಗುತ್ತೆ. ಓಕೆನಾ. ಆ್ಯಂಡ್ ನೆಕ್ಸ್ಟ್ ಬಾಯ್ಲಿಂಗ್ ಪಾಯಿಂಟ್ ಮತ್ತು ಮೆಲ್ಟಿಂಗ್ ಪಾಯಿಂಟ್ ಯಾವ ರೀತಿ ಇಲ್ಲಿ ನೋಡೋಣ. ಓಕೆ, ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟ್ ಆಫ್ ಅಯಾನಿಕ್ ಕಾಂಪೌಂಡ್ಸ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡೋಣ. ಓಕೆ,
ನೆಕ್ಸ್ಟ್ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ಓಕೆನಾ? ಯಾವ ರೀತಿ ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟ್ ಇಲ್ಲಿ ಇರುತ್ತೆ ಅಯಾನಿಕ್ ಕಾಂಪೌಂಡ್ಸ್ ಅಲ್ಲಿ ನೋಡೋಣ. ಓಕೆನಾ? ಇದಕ್ಕೆ ಅಯಾನಿಕ್ ಕಾಂಪೌಂಡ್ಸ್ಗೆ ಮೆಲ್ಟಿಂಗ್ ಮತ್ತು ಬಾಯ್ಲಿಂಗ್ ಪಾಯಿಂಟ್ ಅನ್ನೋದು ಹೈ ಆಗಿ ಇರುತ್ತೆ. ಓಕೆ, ಜಾಸ್ತಿ ಇರುತ್ತೆ. ಹೈ ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟ್ ಆಗಿರುತ್ತೆ. ಯಾಕೆ ಅಂದರೆ ಬಿಕಾಸ್ ಇದರದ್ದು ಕನ್ಸಿಡರಬಲ್ ಅಮೌಂಟ್ ಆಫ್ ಎನರ್ಜಿ ಇರುತ್ತೆ ಅಲ್ವಾ, ಟು ಬ್ರೇಕ್ the strong inter-ionic attraction. ಓಕೆ, ಇದಕ್ಕೆ ಯಾಕೆ ಇದ್ದು ಹೈ ಏನು ಮೆಲ್ಟಿಂಗ್ ಮತ್ತು ಬಾಯ್ಲಿಂಗ್ ಪಾಯಿಂಟ್ ಯಾಕೆ ಇರುತ್ತೆ ಅಂದರೆ ಬಿಕಾಸ್ ಇದಕ್ಕೆ ಏನು ಅಮೌಂಟ್ ಆಫ್ ಎನರ್ಜಿ ಓಕೆ ಜಾಸ್ತಿ ಬೇಕು. ಯಾಕೆ ಅಂದರೆ ಸ್ಟ್ರಾಂಗ್ ಇಂಟರ್ ಅಯಾನಿಕ್ ಅಟ್ರಾಕ್ಷನ್ನ ಬ್ರೇಕ್ ಮಾಡೋದಕ್ಕೋಸ್ಕರ. ಓಕೆ, ಸ್ಟ್ರಾಂಗ್ ಇಂಟರ್ ಅಯಾನಿಕ್ ಅಟ್ರಾಕ್ಷನ್ನ ಬ್ರೇಕ್ ಮಾಡೋದಕ್ಕೋಸ್ಕರ ಇಟ್ ರಿಕ್ವೈರ್ಸ್ ಕನ್ಸಿಡರಬಲ್, ಬೇಕಾಗಿರೋ ಅಷ್ಟು ಇದಕ್ಕೆ ಎಷ್ಟು ರಿಕ್ವೈರ್ಮೆಂಟ್ ಬೇಕು ಅಷ್ಟು ಇದಕ್ಕೆ ಕನ್ಸಿಡರಬಲ್ ಅಮೌಂಟ್ ಆಫ್ ಎನರ್ಜಿ ಬೇಕು. ಓಕೆ, ಕನ್ಸಿಡರಬಲ್ ಅಮೌಂಟ್ ಆಫ್ ಎನರ್ಜಿ ಇದಕ್ಕೆ ಬೇಕು. ಹೈ ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟ್ ಇರೋದು ಯಾಕೆ ಅಂತ ಹೇಳಿದ್ರೆ ಇಟ್ ರಿಕ್ವೈರ್ಸ್ ಕನ್ಸಿಡರಬಲ್ ಅಮೌಂಟ್ ಆಫ್ ಎನರ್ಜಿ ಟು ಬ್ರೇಕ್ ಸ್ಟ್ರಾಂಗ್ ಇಂಟರ್ ಅಯಾನಿಕ್ ಅಟ್ರಾಕ್ಷನ್. ಓಕೆನಾ? ಮತ್ತೆ ನೆಕ್ಸ್ಟ್ ಸಾಲಿಬಿಲಿಟಿ ನೋಡೋಣ. ಓಕೆ, ಸಾಲಿಬಿಲಿಟಿ ಈ ಎಲೆಕ್ಟ್ರೋವ್ಯಾಲೆಂಟ್ ಕಾಂಪೌಂಡ್ಸ್ ಇರುತ್ತೆ ಅಲ್ವಾ, ಎಲೆಕ್ಟ್ರೋವ್ಯಾಲೆಂಟ್ ಕಾಂಪೌಂಡ್ಸ್, ಈ ಎಲೆಕ್ಟ್ರೋವ್ಯಾಲೆಂಟ್ ಕಾಂಪೌಂಡ್ಸು ಅವು ಸಾಲ್ಯುಬಲ್ ಆಗುತ್ತೆ ಇನ್ ವಾಟರಲ್ಲಿ ಸಾಲ್ಯುಬಲ್ ಆಗುತ್ತೆ ಬಟ್ ಇನ್ಸಾಲ್ಯುಬಲ್. ಓಕೆ, ಇನ್ಸಾಲ್ಯುಬಲ್ ಆಗುತ್ತೆ ಯಾವ ಸೊಲ್ಯೂಷನ್ಸ್ ಅಲ್ಲಿ? ಇನ್ಸಾಲ್ಯುಬಲ್ ಇನ್ ಕೆರೋಸಿನ್ ಮತ್ತೆ ಪೆಟ್ರೋಲ್ ಅಲ್ಲಿ, ಕೆರೋಸಿನ್ ಅಂಡ್ ಪೆಟ್ರೋಲ್. ಓಕೆ, ಪೆಟ್ರೋಲ್ ಮತ್ತೆ ಕೆರೋಸಿನ್ ಅಲ್ಲಿ ಇವು ಇನ್ಸಾಲ್ಯುಬಲ್ ಎಲೆಕ್ಟ್ರೋವ್ಯಾಲೆಂಟ್ ಕಾಂಪೌಂಡ್ಸ್. ಓಕೆನಾ? ಅಂಡ್ ನೆಕ್ಸ್ಟ್ ಕಂಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ. ಓಕೆ, ಕಂಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ ಯಾವ ರೀತಿ ಇವು ಕಂಡಕ್ಟ್ ಮಾಡುತ್ತೆ, ಎಲೆಕ್ಟ್ರಿಸಿಟಿನ ಯಾವ ರೀತಿ ಕಂಡಕ್ಟ್ ಮಾಡುತ್ತೆ ಅಂತ ನೋಡೋಣ. ಓಕೆ, ಈ ಸೊಲ್ಯೂಷನ್ ನಲ್ಲಿ ಈ ಕಂಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ ಯಾವ ರೀತಿ ಇನ್ವಾಲ್ವ್ ಆಗುತ್ತೆ ಅಂದರೆ ಮೂವ್ಮೆಂಟ್ ಆಫ್ ಚಾರ್ಜೆಡ್ ಪಾರ್ಟಿಕಲ್ಸ್ ಇಂದ. ಓಕೆ, ಯಾವ ರೀತಿ ಇವು ಇನ್ವಾಲ್ವ್ ಆಗುತ್ತೆ ಅಂತ ಹೇಳಿದ್ರೆ ಮೂವ್ಮೆಂಟ್ ಆಫ್ ಚಾರ್ಜೆಡ್ ಪಾರ್ಟಿಕಲ್ಸ್, ಚಾರ್ಜೆಡ್ ಪಾರ್ಟಿಕಲ್ಸ್. ಓಕೆ, ಮೂವ್ಮೆಂಟ್ ಆಫ್ ಚಾರ್ಜೆಡ್ ಪಾರ್ಟಿಕಲ್ಸ್ ಮೂವ್ಮೆಂಟ್ ಇರಬೇಕಾದ್ರೆ ಮಾತ್ರನೇ ಇವು ಈ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗುತ್ತೆ ಅಲ್ವಾ. ಸೊ ಅದು ಆ್ಯಂಡ್ ಸೊಲ್ಯೂಷನ್ ಆಫ್ ಎ ಅಯಾನಿಕ್ ಕಾಂಪೌಂಡ್ ಇರುತ್ತೆ ಅಲ್ವಾ ಇನ್ ಎ ವಾಟರ್, ಅದು ಅಯಾನ್ಸ್ನ ಕಂಟೈನ್ ಆಗಿರುತ್ತೆ. ಓಕೆ, ಅಯಾನ್ಸ್ ಇರುತ್ತೆ. ಈ ಅಯಾನ್ಸ್ ಅನ್ನೋದು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಒಂದು ಸೊಲ್ಯೂಷನ್ ಇರುತ್ತೆ ಅಲ್ವಾ, ಆ ಸೊಲ್ಯೂಷನ್ ಅಲ್ಲಿ ಈ ಅಯಾನ್ಸ್ ಅನ್ನೋದು ಇರುತ್ತೆ. ಓಕೆ, ಆ ಅಯಾನ್ಸ್ ಬಂದ್ಬಿಟ್ಟು ಆಪೋಸಿಟ್ ಆಗಿ ಮೂವ್ ಆಗ್ತಾ ಇರುತ್ತೆ. ಓಕೆ, ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇರುತ್ತೆ.
ಆಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇರುತ್ತೆ. ಯಾವಾಗ ಅಂದರೆ ನಾವು ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿದ್ರೆ, ಓಕೆ, ಏನಕ್ಕೆ ಸೊಲ್ಯೂಷನ್ಗೆ ನಾವು ಯಾವಾಗ ಎಲೆಕ್ಟ್ರಿಸಿಟಿ ಪಾಸ್ ಮಾಡ್ತೀವೋ ಆಗ ಆಪೋಸಿಟ್ ಡೈರೆಕ್ಷನಲ್ಲಿ ಅಯಾನ್ಸ್ ಅನ್ನೋದು ಮೂವ್ ಆಗುತ್ತೆ. ಓಕೆ, ವೆನ್ ಪಾಸಸ್ ಎಲೆಕ್ಟ್ರಿಸಿಟಿ ಥ್ರೂ ದ ಸೊಲ್ಯೂಷನ್. ಓಕೆ, ಸೊಲ್ಯೂಷನಲ್ಲಿ ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿದಾಗ ಈ ಅಯಾನ್ಸ್ ಅನ್ನು ನಾವು ಸೊಲ್ಯೂಷನಲ್ಲಿರೋ ಈ ಅಯಾನ್ಸು ಆಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಮೂವ್ ಆದಾಗ ಅವು ಸಾಲಿಡ್ ಸ್ಟೇಟ್ ಇರುತ್ತೆ ಅಲ್ವಾ. ಓಕೆ, ಅಯಾನಿಕ್ ಕಾಂಪೌಂಡ್ಸ್ ಅನ್ನೋದು ಸಾಲಿಡ್ ಸ್ಟೇಟಲ್ಲಿ ಇರುತ್ತೆ. ಸಾಲಿಡ್ ಸ್ಟೇಟಲ್ಲಿ, ಓಕೆ, ಸಾಲಿಡ್ ಸ್ಟೇಟಲ್ಲಿ ಇರುತ್ತೆ. ಅವು ಡು ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡಲ್ಲ ಅಯಾನಿಕ್ ಕಾಂಪೌಂಡ್ಸ್. ಓಕೆ, ಅಯಾನಿಕ್ ಕಾಂಪೌಂಡ್ಸು ಸಾಲಿಡ್ ಸ್ಟೇಟಲ್ಲಿ ಇರುತ್ತೆ ಆ್ಯಂಡ್ ಡು ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಡು ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡಲ್ಲ. ಯಾಕೆ ಕಂಡಕ್ಟ್ ಮಾಡಲ್ಲ ಅಂದರೆ ಮೂಮೆಂಟ್ ಆಫ್ ಅಯಾನ್ಸ್ ಇರುತ್ತೆ ಅಲ್ವಾ. ಮೂಮೆಂಟ್ ಆಫ್ ಅಯಾನ್ಸ್ ಇರುತ್ತೆ ಅಲ್ವಾ ಇನ್ ಸಾಲಿಡ್ ಸ್ಟೇಟ್. ಓಕೆ, ಸಾಲಿಡ್ ಸ್ಟೇಟಲ್ಲಿ ಈ ಮೂಮೆಂಟ್ ಆಫ್ ಅಯಾನ್ಸ್ ಅನ್ನೋದು ನಾಟ್ ಪಾಸಿಬಲ್ ಆಗಲ್ಲ. ಓಕೆ, ನಾಟ್ ಪಾಸಿಬಲ್ ಆಗಲ್ಲ. ಸೊ ಈ ಅಯಾನ್ಸ್ ಅನ್ನೋದು ಇಲ್ಲಿ ಮೂವ್ ಆಗಕ್ಕಾಗದೇ ಇರೋದ್ರಿಂದ ಇಲ್ಲಿ ಕಂಡಕ್ಟ್ ಮಾಡಲ್ಲ ಎಲೆಕ್ಟ್ರಿಸಿಟಿನ. ಓಕೆನಾ? ಸೊ ಇವು ಯಾಕೆ ಅಂದರೆ ರಿಜಿಡ್ ಸರ್ಫೇಸ್ ಅಲ್ವಾ. ಸಾಲಿಡ್ಸ್ ಅನ್ನೋದು ರಿಜಿಡ್ ಸ್ಟ್ರಕ್ಚರ್ ಇರುತ್ತೆ ಇಲ್ಲಿ. ಸೊ ರಿಜಿಡ್ ಸ್ಟ್ರಕ್ಚರ್ ಇರೋದ್ರಿಂದ ಓಕೆ, ರಿಜಿಡ್ ಸ್ಟ್ರಕ್ಚರ್ ಇರೋದ್ರಿಂದ ಇಲ್ಲಿ ಮೂವ್ಮೆಂಟ್ ಆಫ್ ಅಯಾನ್ಸ್ ಅನ್ನೋದು ನಾಟ್ ಪಾಸಿಬಲ್ ಆಗಲ್ಲ. ಓಕೆ, ನಾಟ್ ಪಾಸಿಬಲ್ ಅಂದರೆ ಪಾಸಿಬಲ್ ಆಗಲ್ಲ. ಸೊ ಇದರಿಂದನೇ ನಾವು ಇಲ್ಲಿ ಈ ಅಯಾನಿಕ್ ಕಾಂಪೌಂಡ್ಸು ಡಸ್ ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಅಂತ ನಾವು ಹೇಳ್ಬೋದು. ಓಕೆನಾ? ಆ್ಯಂಡ್ ಬಟ್ ಅಯಾನಿಕ್ ಕಾಂಪೌಂಡ್ಸು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ. ಓಕೆ, ಸಾಲಿಡ್ ಸ್ಟೇಟಲ್ಲಿ ಮಾಡಲ್ಲ. ಬಟ್ ಯಾವ ಸ್ಟೇಟಲ್ಲಿ ಮಾಡ್ಬೋದು ಅಂದರೆ ಮೋಲ್ಟನ್ ಸ್ಟೇಟಲ್ಲಿ ಮಾಡ್ತಾರೆ. ಓಕೆ, ಮೋಲ್ಟನ್ ಸ್ಟೇಟಲ್ಲಿ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ. ಓಕೆನಾ? ಇಟ್ ಈಸ್ ಪಾಸಿಬಲ್. ಓಕೆ, ಪಾಸಿಬಲ್ ಆಗುತ್ತೆ. ಯಾಕೆ ಪಾಸಿಬಲ್ ಆಗುತ್ತೆ? ಇಲ್ಲಿ ರಿಜಿಡ್ ಸ್ಟ್ರಕ್ಚರ್ ಇರೋದ್ರಿಂದ ಅಲ್ಲಿ ಮೂಮೆಂಟ್ ಆಫ್ ಅಯಾನ್ಸ್ ಅಲ್ಲಿ ಚಾನ್ಸಸ್ ಇಲ್ಲ. ಮೂಮೆಂಟ್ ಹಾಕೋದಕ್ಕೆ ಅಯಾನ್ಸ್ಗೆ ಚಾನ್ಸಸ್ ಇಲ್ಲ ರಿಜಿಡ್ ಸ್ಟ್ರಕ್ಚರ್ ಇರೋದಕ್ಕೆ. ಇಲ್ಲಿ ಚಾನ್ಸಸ್ ಇದೆ, ಪಾಸಿಬಲ್ ಇದೆ. ಓಕೆ, ಮೂವ್ಮೆಂಟ್ ಆಗೋದಕ್ಕೆ ಇಲ್ಲಿ ಪಾಸಿಬಲ್ ಇದೆ. ಬಟ್ ಯಾಕೆ ಅಂದರೆ ಸಿನ್ಸ್ ದ electrostatic force of attraction ಇದೆ ಅಲ್ವಾ. electrostatic force of attraction between oppositely charged ions ಅಂದರೆ ಪಾಸಿಟಿವ್ and negative ions ಇದೆ ಅಲ್ವಾ, ಆರ್ ಓವರ್ಕಮ್ ಡ್ಯೂ ಟು ಹೀಟ್ ಮಾಡಿದಾಗ ಅವು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ನ ತಗೊಳುತ್ತೆ. ಓಕೆನಾ? ಬಿಟ್ವೀನ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜ್. ಸೊ ಅದಕ್ಕೆ ಇಲ್ಲಿ ಮೂವ್ಮೆಂಟ್ ಆಫ್ ಅಯಾನ್ಸು ಪಾಸಿಬಲ್ ಆಗಿ ಇಲ್ಲಿ ಇವು ಎಲೆಕ್ಟ್ರಿಸಿಟಿನ ಇಲ್ಲಿ ಕಂಡಕ್ಟ್ ಮಾಡುತ್ತೆ. ದಸ್ ದ ಅಯಾನ್ಸ್ ಮೂವ್. ಸೊ ಇದಕ್ಕೋಸ್ಕರ ಓಕೆ ಇಲ್ಲಿ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಓವರ್ಕಮ್ ಬಿಟ್ವೀನ್ ಆಪೋಸಿಟ್ಲಿ ಚಾರ್ಜ್ಡ್ ಅಯಾನ್ಸ್. ಓಕೆನಾ? ಸೊ ಇದು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ. ಸೊ ಇದು ಯಾವ ರೀತಿ ಅಂದರೆ ಇಲ್ಲಿ ಅಯಾನ್ಸ್ ಬಂದ್ಬಿಟ್ಟು ಫ್ರೀ ಆಗಿ ಇರುತ್ತೆ. ಓಕೆ, ಫ್ರೀಲಿ. ಓಕೆ, ಆ್ಯಂಡ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಓಕೆನಾ? ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಇಲ್ಲಿ ಅಯಾನ್ಸ್ ಅನ್ನೋದು ಫ್ರೀ ಆಗಿ ಮೂವ್ ಆಗ್ತಾ ಇರುತ್ತೆ. ಸೊ
ಅದಕ್ಕೆ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ. ಓಕೆನಾ. ಆ್ಯಂಡ್ ನೆಕ್ಸ್ಟ್ ನಾವು ಅಕ್ಕರೆನ್ಸ್ ಆಫ್ ಮೆಟಲ್ಸ್ನ ನೋಡೋಣ. ಓಕೆನಾ. ಅಕ್ಕರೆನ್ಸ್ ಆಫ್ ಮೆಟಲ್ಸ್ ಆಲ್ರೆಡಿ ನಾವು ಓದಿದ್ದೀವಿ ಅಲ್ವಾ, ಪ್ರೀವಿಯಸ್ ಸೆಕ್ಷನ್ಸಲ್ಲಿ. ಓಕೆ, ನಾವು ನೋಡಿದ್ದೀವಿ ಏನು ಮೆಟಲ್ಸ್ ಇರುತ್ತೆ. ಓಕೆ, ಮಿನರಲ್ಸ್. ಓಕೆ, ಮಿನರಲ್ಸ್ನ ನಾವು ಯಾವ ಥರ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅನ್ನೋದೆಲ್ಲ ನಾವು ಈ ಅಕ್ಕರೆನ್ಸ್ ಆಫ್ ಮೆಟಲ್ಸಲ್ಲಿ ನೋಡೋಣ. ಓಕೆ, ಓರ್ಸ್ ಬಗ್ಗೆ. ಓಕೆ, ಆಕ್ಸೈಡ್ ಸೋರ್ಸ್ ಇರುತ್ತೆ ಅಲ್ವಾ, ಅದು ಯಾವ ರೀತಿ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಓರ್ಸಿಂದ ಅನ್ನೋದನ್ನೆಲ್ಲ ನಾವು ಈ ಅಕ್ಕರೆನ್ಸ್ ಆಫ್ ಮೆಟಲ್ಸ್ ಅನ್ನೋ ಹತ್ರ ನಾವು ನೋಡ್ತೀವಿ. ಓಕೆ.